ಮಾತಾಡೋದು ಒಂದು ನಿಮಿಷ. ಅವಲಕ್ಕಿ ಬೌಲಕ್ಕಿ ಕಾಂಚಿನ ಮೀನಿನ ಡಾಮ್ ದೇಶ್ ಕೊಡ ಈ ಹುಡುಗಿನೇ ಮಾತಾಡ್ಬೇಕು ಫಸ್ಟ್. ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೇ ತಿಂಗಳು 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಇಂಟ್ರೆಸ್ಟ್ನ ಬುಕ್ ಮೈ ಶೋ ಅಲ್ಲಿ ತೋರಿಸಿ. ಮ್ಯಾಮ್ ಇವತ್ತು ಕ್ರಿಕೆಟ್ ಆಡಿದ್ರಿ, ಹೇಗೆ ಅನ್ನಿಸ್ತು ಟೀಮ್ ಜೊತೆಗೆ? ಕ್ರಿಕೆಟ್ ಆಡಿದ್ದು ಸಕ್ಕತ್ತಾಗಿ ಅನಿಸ್ತು. ನಾನು ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇರೋದು. ಹೌದಾ? ಫಸ್ಟ್ ಟೈಮ್ ಕ್ರಿಕೆಟ್ ಆಡಿದ್ದು. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಬಿಗ್ ಬಾಸಲ್ಲಿ ಟಾಸ್ಕ್ಗಳನ್ನ ಆಡ್ತಾ ಇದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಈಗ ಇಲ್ಲಿ ಟಾಸ್ಕ್ಗಳು ಆಡೋ ಥರ ಆಯಿತು. ಬಟ್ ಚೆನ್ನಾಗಿತ್ತು. ಇದೊಂಥರ ಒಳ್ಳೆ ಆ್ಯಕ್ಟಿವಿಟಿ, ಇದು ಒಂಥರ ಮೈಂಡ್ ರಿಫ್ರೆಶ್ ಆಯಿತು. ಹಾಗೆ ಟೀಮ್ ಜೊತೆ ಅಂದರೆ ಸುಮಾರು ದಿನಗಳಾದಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತರೆಗೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ತಮ್ಮನೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ನಿಮ್ಮ ತಮ್ಮ ಬ್ಯಾಟಿಂಗ್ ಆಡ್ತಾಯಿದ್ರು. ಹಾಂ, ನನ್ನ ತಮ್ಮ ನನಗೆ ಚಿಯರ್ ಅಪ್ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮಲ್ಲಿ ಆಡೋದಕ್ಕೆ ಶುರು ಮಾಡ್ದ ಅವನು. ಹಾಗೆ ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದರು ಸಪೋರ್ಟ್ ಮಾಡಿ ಸಿನಿಮಾ ನೋಡೋಣ. ಹೌದು, ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದರು ನಮಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ಕ್ರಿಕೆಟ್ ಆಡಿ ಎಷ್ಟು ಸಿಕ್ಸ್ ಹೊಡಿದ್ರಿ? ಎಷ್ಟು ಸಿಕ್ಸ್ ಹೊಡಿಲಿಲ್ಲ ಅಂತ ಕೇಳಿ, ವೈಡ್ ಬಾಲ್ ಎಷ್ಟೋಯ್ತು ಅಂತ ಕೇಳಿ. ಬಟ್ ಚೆನ್ನಾಗಿತ್ತು. ನನ್ನ ನೋಡೋದಕ್ಕೆ ಇಷ್ಟು ದಿವಸ ನಿಮ್ಮ ಮನೆಗೆ ನಾನು ಇಷ್ಟು ದಿವಸ ಬರ್ತಾ ಇದ್ದೆ. ಈಗ ಪ್ಲೀಸ್ ನಮ್ಮನ್ನ ನೋಡೋದಕ್ಕೆ ನೀವು ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ನಮ್ಮ ಪಿಕ್ಚರ್ನ ಸಕ್ಸಸ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ, ಅದ್ಭುತವಾದ ಸಿನಿಮಾ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ. ನಿಮಗೆಲ್ಲೂ ಕೂಡ ಬೇಜಾರಾಗಲ್ಲ. ಸರ್ ಇದ್ದಾರೆ ಕಾಮಿಡಿಗೆ, ಸಕ್ಕತ್ತಾಗಿ ಕಾಮಿಡಿ ಮಾಡಿದ್ದಾರೆ. ನೀವೇ ಟ್ರೈಲರಲ್ಲಿ ನೋಡಿರ್ಬೋದು. ಪಾಪ ಏನಾಗುತ್ತೆ ಏನು ಅಂತ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಎದುರ್ಕೊಂಡು ಕೂತಿದ್ದಾರೆ. ಸರ್ ಏನೂ ಆಗಲ್ಲ, ಎದುರ್ಕೋಬೇಡಿ. ಒಬ್ಬರು ಸಿನಿಮಾ ನೋಡಿದವರು ಮತ್ತೆ 50 ಜನ ಕರ್ಕೊಂಬರ್ತಾರೆ, ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇದೇ ತಿಂಗಳು 12ನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ನಿಮ್ಮ ಪ್ರಕಾರ ಟ್ರೈಲರ್ ಚೆನ್ನಾಗಿದೆ. ಟ್ರೈಲರು ಸಕ್ಕತ್ತಾಗಿ ಬಂದಿದೆ, ಆಲ್ರೆಡಿ ಯೂಟ್ಯೂಬಲ್ಲಿದೆ ನೋಡಿ. ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಟ್ರೈಲರ್ಸ್ಗೆ. ಅಂದರೆ ಟ್ರೈಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಲೈಕ್ ಎಷ್ಟೋ ಜನ ನನಗೆ ಪರ್ಸ್ನಲಾಗಿ DM ಮಾಡಿ ಹೇಳಿದ್ದೀರಾ ಆ್ಯಂಡ್ ಎಷ್ಟೋ ಜನ ಮೆಸೇಜ್ ಮಾಡಿ ಹೇಳಿದ್ದೀರಾ, ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮ್ಮ ಪ್ರಕಾರ ಮಿಡಲ್ ಕ್ಲಾಸ್ ಆ್ಯಂಡ್ ಹೈ ಕ್ಲಾಸ್ ಫ್ಯಾಮಿಲಿ? ನಾನು ಹುಟ್ಟಿ ಬೆಳೆದಿರೋದೆಲ್ಲ ಮಿಡಲ್ ಕ್ಲಾಸಲ್ಲೇ. ಸೊ ಹೈ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದೆಲ್ಲ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ಮೇಡಮ್ ಎಲ್ಲರದ್ದು ಬಿಗ್ ಬಾಸ್ ಒಂದು ಮದುವೆ ಆಗ್ತದೆ, ನಿಮ್ಮ ಮದುವೆ ಯಾವಾಗ? ಆ್ಯಂಡ್ ಮಿಡಲ್ ಕ್ಲಾಸ್ ಹುಡುಗನ ಮದುವೆ ಆಗ್ತೀರಾ, ಹೈ ಕ್ಲಾಸ್ ಹುಡುಗನ ಮದುವೆ ಆಗ್ತೀರಾ? ನಮ್ಮ ಮನೆಯಲ್ಲೂ ಇದೇ ಕ್ವಶನ್, ಯಾವಾಗ ಮದುವೆ ಅಂತ. ಇಲ್ಲೂ ಇದೇ ಕ್ವಶನ್ನ. ನೋಡೋಣ, ಟೈಮ್ ಬಂದಾಗ ಆಗ್ತೀನಿ. ಆ್ಯಂಡ್ ಹುಡುಗ ಹಂಗೆ ಅಂದರೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಅದೆಲ್ಲ ಏನೂ ಅಂದ್ಕೊಂಡಿಲ್ಲ ನಾನು. ಒಳ್ಳೆ ಹುಡುಗ ಆಗಿರಬೇಕು, ಡೌನ್ ಟು ಅರ್ತ್ ಇರಬೇಕು, ನನಗೆ ಸಪೋರ್ಟ್ ಮಾಡಬೇಕು, ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು, ನನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ತುಂಬ ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಇರ್ತೀನಿ ಅವ್ರ ಜೊತೆ. ನಾನು ಮಿಡಲ್ ಕ್ಲಾಸ್ ಮ್ಯಾಮ್ 28ನೇ ತಾರೀಕಿಂದ ನಾವೆಲ್ಲ ಮಿಡಲ್ ಕ್ಲಾಸ್ ಅಂತ ನಿಮಗೆ 28ನೇ ತಾರೀಕಿಂದ ಬಿಗ್ ಬಾಸ್ ಶುರು ಆಗ್ತಿದೆ. ಮತ್ತೆ ನಿಮಗೆ ಎಕ್ಸ್ಪೆಕ್ಟೇಷನ್ ಯಾರಿದ್ದಾರೆ, ಯಾರು ಬರ್ಬೋದು ಅಂತ ಅನ್ಕೊಂತೀರ ನೀವು ಬಿಗ್ ಬಾಸ್? ಖಂಡಿತ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕೆ ಅಂದರೆ ನಮಗೆ ಲಾಸ್ಟ್ ಇಯರಲ್ಲೇ ಗೊತ್ತಾಗೋಗಿದೆ ಎಷ್ಟು ಜನದ ಹೆಸರು ಬಂದಿತ್ತು. ಅದ್ರಲ್ಲಿ ಬಂದಿದ್ದೆ ಒಂದು 4-5 ಜನ. ಸೊ ಹಾಗಾಗಿ ಒಂದು 4-5 ಜನದ ಹೆಸರು ಏನು ಓಡಾಡ್ತಿರುತ್ತೆ ಬರಬಹುದು. ಬಟ್ ಇನ್ನು ಮಿಕ್ಕಿದೆಲ್ಲ ನಾವು ಊಹೆನೂ ಮಾಡೋಕ್ಕಾಗಿರಲ್ಲ, ಅಂಥವರೇ ಬರ್ತಾರೆ ಇದಕ್ಕೆ. ಸುದೀಪ್ ಸರ್ ಲುಕ್ ಏನು ಹೇಳ್ತೀರಾ? ಸಕ್ಕದಾಗಿದೆ ಆ ಲುಕ್, ತುಂಬ ಇಷ್ಟ ಆಯಿತು. ಆ್ಯಂಡ್ ಸುದೀಪ್ ಸರೇ ಹೋಸ್ಟ್ ಮಾಡ್ತಿರೋ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸರ್.